ಇವನು ಮತ್ತವರೇ ನೋಡಿರೋ ಇವನು ಮತ್ತವರೇ ನೋಡಿರೋ ಇವನು ಮತ್ತವರೇ ನೋಡಿರೋ ಇವನು ಮತ್ತವರೇ ನೋಡಿರೋ ಪರಮಾತ್ಮ ಪಾರ್ವತಿನ ಕರ್ಕೊಂಡು ಜೊತೆಯೊಳಗೆ ಕೈಲಾಸದಲ್ಲಿ ಶರಣರನ್ನ ಎಲ್ಲಾ ಕರ್ಕೊಂಡು ಭೂಲೋಕಕ್ಕೆ ಹಬ್ಬಕ್ಕೆ ಬರ್ತಾರಂತೆ ಕೈಲಾಸದಿಂದ ಹೇಳಿ ಪರಮೇಶ್ವರ ಬರುವಾಗ ಅಲ್ಲಿ ಏನಾಯ್ತು ಅಂದ್ರೆ ಮೈದಾಳರಾಮ ಲಕ್ಕ ಏನೋ ಸ್ವಲ್ಪ ರಥ ನಿಲ್ಸಕ್ಕ ಅಂದ ಏನೋ ಕಷ್ಟ ಸುಖ ಮಾತಾಡದೆ ಅಂತ ರಥ ನಿಲ್ಸಿದ್ರು ಪಾರ್ವತಿ ಮಧ್ಯ ದಾರಿ ಅಲ್ಲಿ ಮೈದಾಳರಾಮ ಏನಂತ ಅಂದ್ರೆ ಬಾವನ್ನ ಬಾವ ಅಂದ ಯಾಕೋ ಬಾಮೈದ ಬಾವ ನನಗೂ ನಮ್ಮ ಮಕ್ಕಳು ಅಂದದ ಪಲ್ಲಕ್ಕಿ ಮಿಕ್ಕ ಜಿಂಗುಮರಿಗೆಲ್ಲ ಎತ್ತಿನ ಗಾಡಿ ಸಾರೋಟು ನೀ ಕೂತ್ಕ ಬರ್ತಾ ಇರೋದು ನೋಡಿದ್ರೆ ಯಾಸರಿಗತ್ತೆ ಇಂದ ನಂದೇಶ್ವರನ ಮೇಲೆ ಬರ್ತಿದ್ರಲ್ಲ ಪರಮಾತ್ಮ ಅದನ್ನ ಯಾಸರಿಗತ್ತೆ ಅಂದ್ಬಿಟ್ಟ ಮೈದಾಳರಾಮ ಶಿವನಿಗೆ ಹತ್ತು ಬಿಡ್ತು ಪಾಪ ಪಾರ್ವತಿ ಏನ್ ಸ್ವಾಮಿ ಇವನಿಲ್ಲ ಇಷ್ಟು ಮಾತಾಡೋದು ನೀನು ಅಲ್ಲಿಗೆ ಹೋದ್ಮೇಲೆ ಎಷ್ಟು ಮಾತಾಡೋದು ನಿಮ್ಮ ಅಪ್ಪನ ಮನೆ ಹಬ್ಬಕ್ಕೆ ನಾನು ಬರಲ್ಲ ಹೋಗು ಅಂತೇಳಿ ರಥ ಹಿಂದಕ್ಕೆ ತಿರುಗಿ ನಿಲ್ಲಿಸ್ಬಿಟ್ರು ಶಿವ ಆಗ ಪಾರ್ವತಿ ಹೇಳ್ತಿದ್ದಾಳೆ ಸ್ವಾಮಿ ಅವನು ನಮ್ಮ ಮಗ ಅಲ್ವೇ ನಮ್ಮ ಮಕ್ಕಳುಗಳು ತಪ್ಪು ಮಾಡಿದ್ರೆ ಮಲೇಶ್ವರಕ್ಕಾಗಿರೋದು ನಾವಲ್ವೇ ನಮ್ಮ ಮಕ್ಕಳುಗಳ ತೊಡೆ ಮೇಲೆ ಕೆಡಿಸ್ಬಿಟ್ರೆ ಊದಾಕ್ಬಿಟ್ಟವೆ ಹೊಳ್ಕೊತೀವಲ್ವೇ ಅವನೇನೋ ಹುಡುಗ ಅಂದ ಅಂತ ಏನ್ ಮಾತಾಡ್ತಾ ಇದ್ದೀರಿ ನಡ್ರಿ ನಡ್ರಿ ಸ್ವಾಮಿ ನಡ್ರಿ ಅಂತ ಏನ್ ಗಂಡನ ಉಪಾಯ ಮಾತಾಡಿ ತುಪ್ಪುರ್ಕೆ ಮೇಲೆ ಕುಂಡಿಸ್ಬಿಟ್ಲು ಪಾರ್ವತಿ ಈಗಲೂ ಕೆಲವ್ರು ಹಂಗೆ ಈ ಹೆಣ್ಮಕ್ಳು ಗಂಡದಿರ್ನ ಅಪ್ಪನ ಮನೆಗೆ ಹಬ್ಬ ಕರ್ಕೋಬೇಕಾದ್ರೆ ಗಂಡದಿರ್ನ ತೆಂಗಿನ ಮರ ಹತ್ತಿಸ್ತಾರೆ ರೀ ಏನೇ ನಮ್ಮ ಅಪ್ಪನ ಮನೆ ನಮ್ಮ ಹೂವಳಲ್ಲ ನಮ್ಮವ್ವ ಯಾವಾಗ ನಿನ್ನೆ ಕೇಳ್ತಾ ಇರ್ತಾರೆ ನಾನು ನಡೆಯ ಬರ್ಲಿಲ್ಲ ನಾನು ನಡೆಯ ಬರ್ಲಿಲ್ಲ ಯಾವಾಗ ನೀನೇ ಬರ್ತೀರ ನಡೆಯ ಬರ್ಲಿಲ್ಲ ಅಂತ ನಮ್ಮವ್ವ ಯಾವಾಗೂ ನಿನ್ನೆ ಕೇಳ್ತಾ ಇರ್ತಾರೆ ನೋಡ್ರಿ ಇವತ್ತು ಹೋಗಿ ನಾಳೆ ಬಂದ್ಬಿಡ ನಾನು ನಡೀರಿ ಅಂತ ಉಪಾಯ ಮಾತಾಡಿ ಗಂಡನ ತುಪ್ಪುರ್ಕಿ ಮೇಲೆ ಕೊಂಡಿಸಿ ಹಬ್ಬ ಕರ್ಕೊಂಡು ಹೋಗ್ತಾರೆ ಹಾಗೆ ಪಾರ್ವತಿನೂ ಕೂಡ ಶಿವನ ತೆಂಗಿನ ಮರ ಹತ್ತಿಸುದು ಆಯ್ತು ನಡಿ ಪಾರ್ವತಿ ನಿಮ್ಮ ಅಕ್ಕ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂತ ಶಿವ ಆಗ ಪಾರ್ವತಿಯವ್ರ ಮಾತು ಹೇಳುದು ಸ್ವಾಮಿ ನಮ್ಮ ಅಪ್ಪನ ಮನೆಯವ್ರ ಖುಷಿ ಪಡಿಸ್ತಾನ ಭಾಗ್ಯ ಕೊಟ್ಬಿಡಿ ಎಂದು ಪಾರ್ವತಿ ಭಾಗ್ಯ ಕೊಟ್ಬಿಡಿ ಎಂದಾಗ ಶಿವ ಅಂದ್ರಂತೇನೆ ನಿಮ್ಮ ಅಪ್ಪನ ಮನೆಯಲ್ಲೇನು ಅಂದಾನ ಗೊತ್ತಿಲ್ಲದ ಮೇಲೆ ಹಬ್ಬ ಮಾಡ್ತೀನಿ ಅಂತ ನಿನ್ ತಮ್ಮ ಬಂದು ಯಾಕೆ ಕರ್ಕೊಂಡು ಹೋಗ್ಬೇಕು ಹೆಣ್ಮಕ್ಳಿಗೆ ಅವ್ರ ಅಪ್ಪನ ಮನೆ ಸುಟ್ಟಿ ಎತ್ಬಿಟ್ರೆ ಎಲ್ಲಿ ಇಲ್ಲದ ಕ್ಯಾಸನೆ ಎತ್ಬಿಡ್ತದೆ ರೀ ಏನೇ ನಮ್ಮ ಅಪ್ಪನ ಮನೆಯವರಿಂದ ಗತಿನೇ ಇಲ್ಲ ಮುರುವ ಓದೋದಾಗೆಲ್ಲ ಸೀಮೆಣ್ಣೆ ಕೊಡ್ತಾರೆ ಓದೋದಾಗೆಲ್ಲ ಚಿಮುಟೆ ಕೊಡ್ತಾರೆ ಓದೋದಾಗೆಲ್ಲ ಸಿಲಿಂಡರ್ ಕೊಡ್ತಾರೆ ಓದೋದಾಗೆಲ್ಲ ಶರ್ಟು ಪಂಚೆ ತೆಗೆದು ಕೊಡ್ತಾರೆ ಅಲ್ಲ ನಮ್ಮ ಅಪ್ಪನ ಮನೆಯವರು ಅಕ್ಕಿಗೂ ಶೀಟ್ಗೂ ಅಷ್ಟು ಬಟ್ಟೆಗೂ ಕಡೆಯರು ಅಂತ ನೀವು ಕಡೆಗಣಿಸಿ
ಜರಿತಾ ಇದ್ದೀರಲ್ಲ, ನೀನೇನು ಕೊಡ್ಬೇಕು, ನಮ್ಮ ಅಪ್ಪನ ಮನೆಗೆ ಭಾಗ್ಯ ನಾನೇ ಕೊಡ್ತೀನಿ ಅಂತೀವಿ. ಪಾರ್ವತಿ ದೇವಿಗೆ ಸಂತೋಷ ತೋರುವಂತೆ ನೋಡ್ರಿ ಅಪ್ಪನ ಮನೆಗೆ. ಆಗ ಹೇಳ್ತಾರೆ ಅರ್ಥ, ಹೆಣ್ಮಕ್ಳುಗಳು ಅಪ್ಪಿನ ಮನೆಗೆ ಕೊಟ್ರೆ ವರ, ಇಟ್ರೆ ಶಾಪ. ಹೆಣ್ಮಕ್ಳುಗಳು ನಮ್ಮ ಅಪ್ಪನ ಮನೆ ಆನಂದವ ಬದುಕಲಿ ಅಂತ ಅನ್ಸದೆ ತವ್ರ ಮನೆ ಯಾವ ಕೆಡಲ್ಲ, ಆನಂದವ ಬದುಕ್ತದೆ. ಏನಾರ ಅಕಸ್ಮಾತ್ ತಪ್ಪುದಾಗಿ ಧೂಳೆ ತೋದ್ಬಿಟ್ರು ಅಂದ್ರೆ, ನಮ್ಮ ಅಪ್ಪನ ಮನೆ ಹಾಳಾಗೋಗ್ಲಿ ಅಂತ ಧೂಳೆ ತೂದ್ಬಿಟ್ರು ಅಂದ್ರೆ ಗರಿಕೆನೂ ಚಿಕ್ಕರಂತ ಅಪ್ಪನ ಮನೆಯಲ್ಲಿ. ಆ ಮನೆ ಯಾವುದು ಹಾಳಾಗುವುದು ಇವತ್ತು ಊರ್ಜಿತ ಆಗಲ್ಲ. ಹಾಗೆ ಪಾರ್ವತಿ ದೇವಿ ನೀನೇನು ಕೊಡ್ಬೇಕು ಭಾಗ್ಯ, ನಮ್ಮ ಅಪ್ಪನ ಮನೆಗೆ ನಾನೇ ಕೊಡ್ತೀನಿ ಭಾಗ್ಯ ಅಂತೇಳಿ ಸಂತೋಷ ತೋರುವಂತೆ ನೋಡ್ರಿ. ಪಾರ್ವತಿ ಕೊಟ್ಟಂತ ಭಾಗ್ಯ ಭೀಮವತಿ ಪಟ್ಟಣದಲ್ಲಿ ಮಹಾದೇವಮ್ಮನಿಗೆ ಕಕ್ಕೆ ಸೊಪ್ಪನ ಕದ, ಲಕ್ಕಿ ಸೊಪ್ಪನ್ನು ಗುಡಿಸಲೆಲ್ಲ ಮಾಯಾಗೋಯ್ತು. 7 ಸುತ್ತನ ಕಂಚಿನ ಕೋಟೆ, ರಾಮ ಲಕ್ಷ್ಮಣನ ಕಣಜ, ಅದರೊಳಗೆ ಚಿನ್ನ ಬೆಳ್ಳಿ ಬಂಗಾರ, ಕಾಲ್ ತೊಳೆದ ಪಂಜಿಕಲ್ಲು, ಊಟ ಮಾಡೋದು ಬೆಳ್ಳಿ ತಟ್ಟೆ, ಬೇಕಾದಂತ ಭಾಗ್ಯ ಬಂದ್ಬಿಡ್ತು ಮಹಾದೇವಮ್ಮನಿಗೆ. ಹೆಣ್ಮಕ್ಳುಗಳು ಎಂತ ಭಾಗ್ಯ ಕೊಟ್ಟರು ನೋಡ್ರು. ವರ ಅಪ್ಪದಿರ ಮನೆಗೆ ಭಾಗ್ಯ ಕೊಡ್ಬೇಕಾದ್ರೆ ಸಾಮಾನ್ಯ ಭಾಗ್ಯ ಅಲ್ಲ ಅದು. ಸಾಯೋ ತನಕ ಕುಂತ್ಕೊಂಡು ತಿಂದು ಸಾಯಲ್ಲ ಅಂತ ಹೆಣ್ಮಕ್ಳುಗಳು ವರ ಕೊಡ್ತಾರೆ. ನಮ್ಮ ಅಪ್ಪನ ಮನೆ 6 ಸಾಲ ಬದುಕಲಿ ಅಂತಿಲ್ಲ, ಹರಿಸಿದ್ರೆ ಹೆಣ್ಮಕ್ಳು ಆ ಮನೆ ಯಾವತ್ತೂ ಕೆಡಲ್ಲ. ಕೆಲವರು ಅಂತಾರೆ ಗೊಬ್ಬರ ಹಾಕಿದ ಹೊಲ ಕೆಡಲ್ಲ, ಗೊಬ್ಬರ ಹಾಕಿದ ಹೊಲ ಕೆಡಲ್ಲ, ಅನ್ನ ಹಾಕಿದ ಮನೆ ಕೆಡಲ್ಲ, ಹೆಣ್ಣು ಮಕ್ಕಳಿರೋ ಮನೆ ಯಾವತ್ತೂ ಆಗುತ್ತಾ ಹೋಗ್ತಾ ಇರ್ತದೆ ಅಂತ. ಅದಕ್ಕೆ ಕೈಲಾಸದಿಂದ ಶಿವಪಾರ್ವತಿ ಭೀಮಾವತಿ ಪಟ್ಟಣಕ್ಕೆ ಬಂದಾಗ, ಭೀಮಾವತಿ ಪಟ್ಟಣದಲ್ಲಿ ಓದುವ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಹುಡುಗರುಗಳೆಲ್ಲ ಬಂದಾಗ ಮೈದಾಳರಾಮನಿಗೆ ಶರಣಾಗಿದ್ದಾರೆ. ಮೈದಾಳರಾಮ ಶಿವಪಾರ್ವತಿ ಕೈಲಾಸದಿಂದ ಪೂರ್ವಕ್ಕೂ ತಿಳಿಸಿದ್ದೆ ಮೇಲೆ ಸಾಮಾನ್ಯನಲ್ಲ, ನಮ್ಮ ತಪ್ಪು ನೆಪ್ಪುಗಳನ್ನ ನೀನು ಮನ್ನಿಸಪ್ಪ ಅಂತೇಳಿ ಮೈದಾಳರಾಮನಿಗೆ ಶರಣಾಗಿದ್ದಾರೆ ಹುಡುಗರುಗಳು. ಅಪ್ಪ ನಿಂದ ಯಾರು ತಪ್ಪಿಲ್ಲ ಕಣ್ರಿ, ಯಾಕೆ ಅಂದ್ರೆ ನೀವು ಅಕ್ಕ ಇಲ್ಲ ಭಾವ ಇಲ್ಲ ಅಂತ ನನ್ನ ಜರಿದು ಹೋಗಿದ್ರೆ ನನ್ನ ಕೈಲಾಸ ಹೋಗ್ತಿದ್ದೆ, ಶಿವಪಾರ್ವತಿನ ಕರ್ಕ ಬರ್ತಿದ್ದೆ, ಈ ಭೂಲೋಕದಲ್ಲಿ ಹಬ್ಬ ಮಾಡಿ ಕಾಯ್ತಾ ಇದ್ದೆ, ಯಾರ್ದು ತಪ್ಪಿಲ್ಲ ಬನ್ನಿ ಅಂತೇಳಿ ಆ ಎಲ್ಲರೂ ಸೇರಿ ಶಿವಪಾರ್ವತಿನ ಮನೆಯೊಳ ಕೂರಿಸಿ ಮೈದಾಳರಾಮ ಮಾದೇವಮ್ಮ ಎಲ್ಲ ಆ ಶಿವಪಾರ್ವತಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿರೋದು. ಹಾ ನೋಡವ ನೋಡವನ ಪರಮಾತ್ಮನ ಭಕ್ತಿಯಿಂದ ಪೂಜೆ ಮಾಡಿದಾಗ ಶಿವ ಹೇಳಿದಂತೆ, ಮೈದಾಳರಾಮ ಮಾದೇವಮ್ಮ ನಿಮ್ಮ ಸತ್ಯ ಭಕ್ತಿಗೆ ನಾನು ಮೆಚ್ಚಿದೆ ಕಣಪ್ಪ, ನಾನು ಕೈಲಾಸದಿಂದ ಭೂಲೋಕಕ್ಕೆ ಬಂದು ನಿಮ್ಮ ಮನೆಯೊಳಗೆ ಪೂಜೆ ತಗೊಂಡಂತೆ ಇದು ನಾಡಿನಲ್ಲಿ ಜಗತ್ತಿಗೆ ಲೋಪಿ ಹಬ್ಬ. ಲೋಪಿ ಹಬ್ಬ ಅಂದ್ರೆ ಗೌರಿ ಹಬ್ಬ, ಹೆಣ್ಣು ಮಕ್ಕಳಿಗೆ ಇದು ಗೌರಿ ಹಬ್ಬ ಅಂತ ಸ್ಥಾಪನೆ ಆಗಲಿ ಅಂದಾಗ ಆಗ್ಲಿ ಪರಮಾತ್ಮ ನೋಡಪ್ಪ ಇದೇ ರೀತಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಯಾರು ಬಣ್ಣ ಉಡಿಸಿ ಬಳೆ ತೋರಿಸಿ ನಗನಕ್ಕ ಹಬ್ಬ ಮಾಡಿ ಕಳಿಸ್ಕೊಡ್ತಾರೆ. ಇದು ಜಗತ್ತಿಗೆ ಗೌರಿ ಹಬ್ಬ ಆಗ್ಲಿ, ಅವರ ಮನೆ 6 ಸಾವಿರ ಬದುಕಲಿ,
ಯಾರು ಹೆಣ್ಮಕ್ಳನ್ನ ಕರ್ಕೊಂಡು ಬಂದ್ರೆ ಒಂದು ಸೀರೆ ಜಾಕೆಟ್ ತರಬೇಕು ಅಂತ ದೂಚಿ ಅಂತೇಳಿ ಓದಿ ಆಡಿ ಕಣ್ಣೀರಲ್ಲಿ ಕೈ ತೊಳಿಸಿ ಕಳಿಸ್ಕೊಡ್ತಾರೆ. ಅಂತವ್ರಿಗೆ ಹುಟ್ಟದರಿದ್ರೆ ಬರಲಿ ಅಂತೇಳಿ ಪರಮಾತ್ಮ ಶಾಪವನ್ನು ಕೊಟ್ಟಾಗ ಊರು ಬಂದದಾಯ್ತು, ನಾವು ಪೂಜೆ ತಗೊಂಡದಾಯ್ತು. ನಮ್ಮ ಅಕ್ಕ ಬಂದಿನ ಮನೆ ಸೇರ್ಕೊಂಡು ನೀ ಬಂದಾರ ಇಟ್ಕೊಂಡು ಇಪ್ಪಟ್ಟು ಹೋಗು ಅಂದ. ನೋಡು ಹೆಂಗಿದ ಅಲ್ಲಿಂದ ಜೊತೆಲಿ ಕರ್ಕ ಬಂದ್ಬಿಟ್ಟು ಈಗ ನಮ್ಮಕ್ಕ ನಮ್ಮ ಮನೆಯಲ್ಲಿ ಬಂದಾರ ಇಟ್ಕೊಂಡು ಹೋಗೋದ್ಮೇಲೆ ಇನ್ನೇನ್ ಕೆಲಸ? ಶಿವ ಮುನ್ಸ್ಕೊಂಡ್ ಕರ್ಕೊಂಡು ಮುನ್ಸ್ಕೊಂಡು ಹೋದವರು ಶಿವ ಶೀಲ ಕೈಲಾಸ್ಕೋಲಿಲ್ಲ. ಊರಿಂದಾಚೆ ಹೋಗಿ ಜಗಲಿ ಕಟ್ಟೆ ಮೇಲೆ ಕುಂತ್ಕೊಂಡು ಯಾರನ್ನ ಬರ್ತಾರೆ ತಿರ್ಗಾ ಕರ್ಕೋಗೋಕೆ ಅಂತ. ಈಗ ಕೆಲವರು ಹಂಗೆ ಹಳ್ಳಿಗಳಿಗೆ ಉಪವಾಸ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಹಳ್ಳಿದೀರ್ನ ಕರ್ಕೊಂಡು ಹೋಗ್ತಾರೆ. ಏನೋ 5 ದಿನ 9 ದಿನ 11 ದಿನ ಏನೋ ಅವ್ರು ಮಾಡಾಕ ತಿನ್ಕೊಂಡು ಬರುವ ಅಂದ್ಬಿಟ್ಟು ಹೋಗ್ತಾರೆ. ಏನಾಗತ್ತೆ ಅಂದ್ರೆ ಮಾವದಿರಲೋ ಅತ್ತೆದಿರಲೋ ಬಾಮೈಕ್ಳು ಏನಾದ್ರು ಮಾತುಕತೆ ಬಂದ್ಬಿಡ್ತು ಅಂದ್ರೆ ಯಾಕೋ ನಿಮ್ಮ ಮಾವ ನಿಂತಿರಂತೆ ಹೋಗಿ ಕರ್ಕೊಂಡು ಮಾಡಿ ಮನೆಗೆ ಬರಬೇಕು ಅನ್ನುವಂತ ಕಾಲ ಬಂದಿದೆ. ಹಾಗೆ ಜೀವ ಮುಗಿಸ್ಕೊಂಡು ಊರಿನ